ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರದ ಬ್ಲಾಗ್ ಆಗಿರುತ್ತೆ ಇದು. ಇವತ್ತು ನನಗೆ ವೀಕ್ ಆಫ್ ಇದೆ. ಸೊ ವೀಕ್ ಆಫ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ ಬಟ್ಟೆ ಎಲ್ಲ ಒಗೆದು ಒಣಗಾಕಿ ಬರೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. 11 ಗಂಟೆಗೆ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಆಮೇಲೆ ನಮ್ಮ ಅತ್ತೆ ಮನೆಗೆ ಹೋಗಬೇಕಿತ್ತು. ಏನಕ್ಕೆ ಅಂದರೆ ನನ್ನ ಮಗನಿಗೆ ಸ್ವಲ್ಪ ಟೊಮೊಟೊ ಉಪ್ಪಿನಕಾಯಿ ಬೇಕಿತ್ತು. ಅವರು ಮೊನ್ನೆ ಹಾಕಿದ್ರಂತೆ, ಅದನ್ನು ಟೇಸ್ಟ್ ಮಾಡಿದ್ದಾನೆ, ಅವ್ನಿಗೆ ಅದು ಬೇಕು ಅಂತ ಕೇಳ್ತಾ ಇದ್ದ. ಹಂಗೆ ಟೊಮೊಟೊ ತೊಗೊಂಡ್ವಿ. ಮತ್ತು ಈ ಕ್ಯಾರೇಜ್ ಬಂದುಬಿಟ್ಟು ಅವಳ ಬರ್ತಡೇ ದಿವಸ ಏನು ಸಾಂಬಾರು ಸಮಥಿಂಗ್ ಏನೋ ಕಳಿಸಿದ್ರು ಅವರು. ರೈಸು ಸಾಂಬಾರೆಲ್ಲ ಕಳಿಸಿದ್ರಲ್ವ, ಅದರದ್ದು ನಮ್ಮನೆಯಲ್ಲೇ ಇತ್ತು. ಅದನ್ನು ಕೊಟ್ಬಿಟ್ಟು ಉಪ್ಪಿನಕಾಯಿ ಮಾಡಿಸ್ಕೊಂಬರೋಣ ಅಂಥೇಳಿ ಹೊರಟ್ವಿ. ಎಲ್ಲರಿಗೂ ರಜೆ ಅಂದರೆ ಮೀನ್ಸ್ ಮಕ್ಕಳಿಗೆಲ್ಲ ರಜಾ ಇದೆ. ನನ್ನ ಮಗನಿಗೂ ರಜಾ. ನನ್ನ ಮಗಳಿಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ. ಬಟ್ ಇವತ್ತು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಅವಳಿಗೆ ಕಾಲೇಜ್ ರಜಾ ಇತ್ತು. ಸೊ ಹಾಗಾಗಿ ಹೊರಟ್ವಿ. ನೋಡಿ, ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀವಿ. ಅವ್ರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಪ್ರಿಪೇರ್ ಮಾಡಿಸ್ಕೊಂಬರೋಣ ಅಂತ ಹೋದ್ವಿ. ಹೋದ ತಕ್ಷಣ ನಮ್ಮ ಅತ್ತೆ ಮನೇಲಿ ಯಾರೋ ಗೆಸ್ಟ್ ಇದ್ದರು. ಅವರು ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ರು. ಆಮೇಲೆ ಜ್ಯುವೆಲರಿ ಮತ್ತು ಅವಳಿಗೆ ಏನೇನು ಗಿಫ್ಟ್ ಬಂದಿದೆ ಅಂಥೇಳಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗೇ ಇಲ್ಲ ನಾವು ಅವತ್ತಿಂದ. ಬರ್ತಡೇ ನೆಕ್ಸ್ಟ್ ಡೇಯಿಂದನೂ ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ನನಗೆ ಅದಕ್ಕೆ ಮುಂಚೆ ನಾನು ರಜಾ ಹಾಕಿದ್ದೆ. ಹಾಗಾಗಿ ನಂಗೆ ಕೆಲಸಕ್ಕೆ ಹೋಗಲೇಬೇಕಿತ್ತು. ಸೊ ಹಾಗಾಗಿ ನಾನು ಹೋಗಿಲ್ಲ. ಮತ್ತು ಇವತ್ತೇ ಹೋಗಿರೋದು. ನೋಡಿ, ಯಾರೋ ಗೆಜ್ಜೆ ಕೊಟ್ಟಿದ್ದಾರೆ. ಗೆಜ್ಜೆ ಖಡ್ಗ ಅಂತಾರಲ್ಲ, ಅದು ಕೊಟ್ಟಿದ್ದಾರೆ. ಮತ್ತು ಬಳೆ ಕೊಟ್ಟಿದ್ದಾರೆ. ಈ ಬಳೆ ಬಂದುಬಿಟ್ಟು ನನ್ನ ತಂಗಿ ಕೊಟ್ಟಿರೋದು. ಇದು ಮತ್ತು ಒಂದು ಫ್ರಾಕ್ ಕೊಟ್ಟಿದ್ದಾಳೆ. ಇದು ನಮ್ಮ ಪವನ್ ಕೊಲಿಗೆ ಕೊಟ್ಟಿರೋದು. ಈ ಗ್ಲಾಸ್ ಬಂದುಬಿಟ್ಟು ನಮ್ಮ ಮಮ್ಮಿಯವ್ರು ಕೊಟ್ಟಿರೋದು. ಈ ಗೆಜ್ಜೆ ಬಂದು ಪಾಪು ಇದೆಯಲ್ಲ, ಅವ್ರ ಮಾವ ಕೊಟ್ಟಿರೋದು. ಗೆಜ್ಜೆ ಮತ್ತು ಈ ರಿಂಗು ಪಾಪು ಅವ್ರ ಮಾವ ಕೊಟ್ಟಿರೋದು. ಆಮೇಲೆ ಈ ಇಯರಿಂಗ್ಸ್ ಬಂದುಬಿಟ್ಟು ನಾವು ಮತ್ತು ನಮ್ಮ ಮೈದ್ನವ್ರು ಕೊಟ್ಟಿರೋದು. ನಮ್ಮದು ಜಾಯಿಂಟ್ ಫ್ಯಾಮಿಲಿನೇ, ನಮ್ಮದೇನು ಬೇರೆ ಇಲ್ಲ ನಾವು. ಹಾಗಾಗಿ ನಮ್ಮಿಬ್ಬರ ಕಡೆಯಿಂದನೂ ಅದು ಕೊಟ್ಟಿದ್ದೀವಿ. ಮತ್ತು ಇನ್ನೂ ಫಂಕ್ಷನ್ ಇದೆ ಅವಳದು, ಆವಾಗ ಇನ್ನೊಂದು ಕೊಡಬೇಕು. ಮತ್ತು ಇದೆಲ್ಲ ಟಾಯ್ಸು. ಈಗ ಅವಳು ಕೂತಿರೋದು ಬಂದುಬಿಟ್ಟು ನಮ್ಮ ಅವ್ರ ಅತ್ತೆ, ದೊಡ್ಡತ್ತೆ ಫ್ರೆಂಡ್ಸ್ ಕೊಟ್ಟಿರೋದು, ಕ್ಲಾಸ್ಮೇಟ್ಸು. ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ತುಂಬ ಜನ ಬಂದಿದ್ರಲ್ಲ, ಅವರೆಲ್ಲ ಟೆಡ್ಡೀಸ್ ತುಂಬ ತಂದಿದ್ದಾರೆ. ತುಂಬ ಟೆಡ್ಡಿ ಗಿಫ್ಟ್ ಬಂದಿದೆ ಅವಳಿಗೆ. ಅವಳೇ ಟೆಡ್ಡಿ ಥರ ಇದ್ದಾಳೆ. ಅವಳಿಗೊಂದು ಟೆಡ್ಡಿಗಳನ್ನ ಗಿಫ್ಟ್ ಬಂದಿದೆ. ತುಂಬಾ ಬಂದಿದೆ. ಇನ್ನೂ ಅಷ್ಟು ತೋರಿಸಿಲ್ಲ. ಮೀನ್ಸ್ ಗೋಲ್ಡು ಸಿಲ್ವರು ಸ್ವಲ್ಪ ತೋರಿಸಿದ್ದಾರೆ. ಇನ್ನೂ ಸ್ವಲ್ಪ ಎಲ್ಲೋ ಎತ್ತಿಟ್ಟಿದ್ರು, ಸಿಗಲಿಲ್ಲ. ಹಾಗಾಗಿ ಇದಿಷ್ಟು ಅವಳಿಗೆ ಬಂದಿರೋ ಸಿಲ್ವರು ಮತ್ತು ಗೋಲ್ಡು ಟೆಡ್ಡೀಸು. ನೋಡಿ, ಎಷ್ಟೊಂದು ಟಾಯ್ಸು ಟೆಡ್ಡಿ ಬಂದಿದೆ. ಅವಳು ನೋಡಿ ಹೆಂಗೆ ಆಡ್ತಿದ್ದಾಳೆ. ಅವಳಿಗೆ ಎಷ್ಟು ಖುಷಿ. ಅವಳೇನು ಆಡಲ್ಲ, ಬಟ್ ಕೀಳ್ತಾ ಇರಬೇಕು ಎಲ್ಲನೂ. ಇದನ್ನೆಲ್ಲ ಆಡೋಕ್ಕೆ ಸ್ವಲ್ಪ ಟೈಮ್ ತೊಗೋತಾಳೆ ಅಲ್ವಾ. ಬಟ್ ಅವಳಿಗೆ ಬರ್ತಡೇ ಹಿಂದೆ ಮುಂದೆ ಎಲ್ಲ ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಈಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ. ಸ್ವಲ್ಪ ಏನು ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ. ನೋಡಿ ಹೆಂಗೆ ಆಡ್ತಿದ್ದಾಳೆ. ಇದು ಬಂದು ಅವರ ಚಿಕ್ಕತ್ತೆ ಕೊಟ್ಟಿರೋ ಫ್ರಾಕು. ಪರ್ಚೇಸಿಂಗ್ಗೆ ನಾವೆಲ್ಲ ಜೊತೆಲೇ ಹೋಗಿದ್ವಿ. ಎಲ್ಲೋ ಮತ್ತು ಲೈಟ್ ಎಲ್ಲೋ, ಆರೆಂಜ್, ಸಾರಿ ಎಲ್ಲೋ ಅಲ್ಲ, ಆರೆಂಜ್. ಅವಳಿಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಈಗ ಸ್ವಲ್ಪ ದೊಡ್ಡದಾಗುತ್ತೆ. ಸ್ವಲ್ಪ ದೊಡ್ಡದು ಅಂದರೆ ಈಗ ಬರೋದು ಹೆಂಗಿದ್ರು ನಾವು ಗೆಸ್ ಮಾಡಿದ್ವಿ. ಈಗ ಬರ್ಡೇಲೆ ತುಂಬಾ ಬಟ್ಟೆ ಬಂದೇ ಬರುತ್ತೆ. ಅವಳಿಗೆ ಆಲ್ರೆಡಿ ಹುಡ್ದಾಗ್ಲಿಂದನೂ ಬಂದವರೆಲ್ಲ ಬಟ್ಟೆ ತರ್ತಾನೆ ಇರ್ತಾರಲ್ವ. ಸೊ ಹಂಗಾಗಿ ದಿನಕ್ಕೂ ಮಕ್ಕಳು ಬೆಳೀತಿರ್ತಾರೆ. ಹಾಗಾಗಿ ಅವರು ಸ್ವಲ್ಪ ದೊಡ್ಡದೇ ತೊಗೊಂಡ್ವಿ. ಇರಲಿ ನೋಡೋಣ, ಆಮೇಲಿಂದ ಹಾಕ್ಬೋದಲ್ವ, ಇನ್ನೂ ಟೈಮ್ ಇರುತ್ತೆ. ಸುಮ್ಮನೆ ಏನಕ್ಕೆ ಚಿಕ್ಕದೇ ತೊಗೊಂಡು 2 ದಿನಕ್ಕೆ ಹಾಕೋಕ್ಕಾಗಲ್ಲ ಅಂತ. ನೋಡಿ, ಈ ಥರ ಚಿಕ್ಕದೆಲ್ಲ ಈಗ ಹಾಕ್ಬಿಡ್ಬೋದು. ಇದು ನಮ್ಮ ಮಮ್ಮಿ ತಂದಿರೋದು, ಅದು ನಮ್ಮ ಸಿಸ್ಟರ್ ತಂದಿರೋದು. ಗೊತ್ತಿಲ್ಲ, ಕನ್ಫ್ಯೂಸ್ ಆಯಿತು ನನಗೂ ಯಾವ್ದ್ಯಾವುದು ಅಂತ. ಬಟ್ ಇದು ಅಮ್ಮ ತಂದಿದ್ರು. ಅವರು ಅದಲ್ಲ, ಐ ಥಿಂಕ್ ಇನ್ನೊಂದ ಗೊತ್ತಿಲ್ಲ. ವೈಟೇ ಅವ್ರು ತಂದಿರೋದು. ಅದನ್ನು ಹೇಳ್ತಿದ್ರು, ಯಾವಾಗಲೂ ಇವ್ರ ಅಜ್ಜಿ ತಂದರೆ ವೈಟೇ ತರ್ತಾರೆ, ಅವ್ರಿಗೆ ವೈಟೇ ಇಷ್ಟ ಆಗುತ್ತೆ ಅಂತ. ಬಟ್ ಅಮ್ಮ ಯಾವಾಗಲೂ ಕಾಟನ್ನೇ ಪ್ರಿಫರ್ ಮಾಡ್ತಾರೆ.
ಏನಕ್ಕೆ ಅಂದರೆ ಅವ್ರಿಗೆ ಕಾಟನ್ ಅಂದರೆ ಇಷ್ಟ. ಅದು ಸಮ್ಮರಲ್ಲಿ ಯಾವ ಟೈಮಲ್ಲಾದರೂ ಹಾಕಿದರೂ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆ ಅವರು ಕಾಟನ್ ಪ್ರಿಫರ್ ಮಾಡ್ತಾರೆ ಯಾವಾಗಲೂ. ಇದು ಚೆನ್ನಾಗಿದೆ ಅಲ್ವಾ. ಬಟ್ ಎಲ್ಲ ಚೆನ್ನಾಗಿದೆ, ಬಟ್ಟೆ ಎಲ್ಲ ಅವಳದು ತುಂಬ ಚೆನ್ನಾಗಿದೆ. ಚಿಕ್ಕದಾಗಿ ಪುಟ್ಟದಾಗಿ ಡಾಲ್ ಥರ ಇರೋದ್ರಿಂದ ಯಾವ್ದು ಹಾಕಿದ್ರು ಕ್ಯೂಟಾಗಿ ಕಾಣ್ತಾಳೆ. ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ, ಎಲ್ಲ ಕಿತ್ತು ಕಿತ್ತು ನೋಡ್ತಿದ್ದಾಳೆ. ನೋಡಿ ಅವ್ರ ಅಜ್ಜಿ ತೋರಿಸ್ತಿದ್ದಾರೆ, ನೋಡು ನಿನ್ನ ಮಗಳೆಲ್ಲ ಹೆಂಗೆ ಕಿತ್ತು ಕಿತ್ತು ನೋಡ್ತಿದ್ದಾಳೆ ಅವಳದು. ಸೊ ಅದೆಲ್ಲ ನೋಡಿದ್ವಿ, ಬಟ್ಟೆ ಎಲ್ಲ ನೋಡಿ, ಆಮೇಲೆ ಜ್ಯುವೆಲರಿ ಎಲ್ಲ ನೋಡಿದ್ವಿ. ಸಿಲ್ವರು ಗೋಲ್ಡು ಬಂದಿದೆ, ಬಟ್ಟೆ ತುಂಬ ಬಂದಿದೆ, ಆಮೇಲೆ ಅಮೌಂಟ್ ಬಂದಿದೆ, ಟಾಯ್ಸ್ ತುಂಬ ಬಂದಿದೆ. ಇನ್ನು ಅವಳಿಗಿನ್ನೂ ಸುಮಾರು ದಿವಸ ಡೈಲಿ ಹಾಕಿದರೂ ಹಾಕ್ಬೋದು ಅಷ್ಟು ಬಟ್ಟೆ ಬಂದಿದೆ. ಚೆನ್ನಾಗಿದೆ ಬಟ್ಟೆಗಳೆಲ್ಲನೂ. ಏನು ಅಂದರೆ ಮನೆ ತುಂಬ ಮಕ್ಕಳಿದ್ದಾರೆ, ಮೀನ್ಸ್ ನಾವು ಒಂದು 4-5 ಜನ ಕಸಿನ್ಸ್ ಇರೋದ್ರಿಂದ ಎಲ್ಲರ ಮಕ್ಕಳು ಸೇರಿದರೆ ಅವ್ರಿಗೆ ಇಬ್ಬಿಬ್ರು ಅನ್ನೋ ಥರ ಮಕ್ಕಳಿದ್ದಾರೆ ನಮಗೆ. ಸೊ ತುಂಬಾ ಮಕ್ಕಳಿದ್ದಾರೆ, ಮನೆ ತುಂಬ ಮಕ್ಕಳಿದ್ದಾರೆ. ಇಲ್ಲಿ ನೋಡಿ ನನ್ನ ಮಗಳು ಮತ್ತು ಅವ್ರ ಅಜ್ಜಿ ಸೇರಿಕೊಂಡು ನುಗ್ಗೆ ಸೊಪ್ಪಿನ ಸೂಪ್ ಇದೆ, ಪೌಡ್ರಿತ್ತು, ಅದನ್ನು ಸೂಪ್ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ತಿದ್ದಾರೆ. ಸ್ಮೆಲ್ ನೋಡಿದ್ಲು ಅವಳು ಹೆಂಗಿರುತ್ತೆ ಅದು ಸೂಪು ಅಂತ, ಬಟ್ ಗೊತ್ತಿಲ್ಲ ಚೆನ್ನಾಗಿರುತ್ತೆ ಅಂತ. ಎಲ್ಲ ಮಿಕ್ಸ್ ಮಾಡಿ ಅವ್ರು ಚಿಕ್ಕಪ್ಪಂಗೆ ತೋರಿಸ್ತಿದ್ಲು, ಚಿಕ್ಕಪ್ಪ ಉಪ್ಪಾಗಿದೆಯಾ ಟೇಸ್ಟ್ ನೋಡಿ ಅಂತ. ಚೆನ್ನಾಗಿದೆ ಅಂತಿದ್ರು. ಆ್ಯಕ್ಚುಲಿ ಅವ್ರ ಚಿಕ್ಕಪ್ಪನೇ ಮಾಡೋಕ್ಕೆ ಹೇಳಿದ್ದು. ಅದನ್ನು ಮಾಡಿದ ಮೇಲೆ ಈ ಥರ ತಿಕ್ಕಾಗಿತ್ತು, ಮೀನ್ಸ್ ಬಸ್ಸಾರು ಹೆಂಗಿರುತ್ತೋ ಅದೇ ಟೇಸ್ಟ್ ಇತ್ತು. ಓಕೆ, ನನಗೇನಂತ ತೀರಾ ಕುಡಿಬೇಕು ಅನ್ನಿಸ್ಲಿಲ್ಲ. ಓಕೆ ಚೆನ್ನಾಗಿತ್ತು, ಬಟ್ ಕುಡಿಬೋದಿತ್ತು. ಅಲ್ಲೇ ಪಕ್ಕದಲ್ಲೇ ಮಾವಿನ ಮರ ಇದೆ, ತುಂಬ ಮಾವಿನ ಹಣ್ಣು ಬಿಡುತ್ತೆ ಯಾವಾಗ್ಲೂ. ಅಲ್ಲಿ ಮಾವಿನಕಾಯಿ ಇತ್ತು. ಅವರೇನು ಅನ್ನಲ್ಲ, ಪಕ್ಕದ ಬಿಲ್ಡಿಂಗ್ ಅವರು ಕಿತ್ಕೊಂಡ್ರು. ಸೊ ಒಂದು 4-5 ಮಾವಿನಕಾಯಿ ಕಿತ್ಕೊಂಡು ಅದನ್ನು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಣ ಈಗ ಅಂತೇಳ್ಬಿಟ್ಟು, ಯಾರಿಗಾದ್ರೂ ಎಂಥವ್ರಿಗಾದ್ರೂ ಇಷ್ಟ ಆಗುತ್ತಲ್ವ, ಸೀಸನ್ ಅಲ್ವ ಈಗ. ಸೊ ಕಿತ್ಕೊಂಬಂದ್ಲು ನನ್ನ ಮಗಳು ಹೋಗಿ. ಇಲ್ಲಿ ಟೊಮೊಟೊ ಉಪ್ಪಿನಕಾಯಿಗೆಲ್ಲ ರೆಡಿ ಮಾಡಿಕೊಟ್ರು ನಮ್ಮತ್ತೆ. ಎಲ್ಲ ಹುರಿದ್ಬಿಟ್ಟು ಎಲ್ಲ ಅವರೇ ಮಾಡಿಕೊಟ್ರು. ನಾನು ಬೆಳ್ಳುಳ್ಳಿ ಅದು ಸುಲ್ಕೊಟ್ಟೆ, ಮತ್ತು ಇನ್ನು ಮಿಕ್ಕಿದೆಲ್ಲ ಅವರೇ ಮಾಡಿದರು. ಎಲ್ಲ ಫ್ರೈ ಮಾಡಿಕೊಂಡು ಈಗ ತಂದಿದ್ದಾರೆ ಸ್ವಲ್ಪ ಆರಿಸೋಕ್ಕೆ. ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಆರಿಸ್ಬಿಟ್ಟು ಅದನ್ನು ಆಮೇಲಿಂದ ಮಿಕ್ಸಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಬೇಕು. ನೋಡಿ ಈ ಥರ ಮಾಡಿದರು. ಆಮೇಲೆ ನಮ್ಮತ್ತೆ ದೊಡ್ಡ ಮಗಳು ಶಾರದಾ ಅಂತೀನಲ್ವ, ಅವ್ರ ಮಗಳು ಎಲ್ಲ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಹಾಕೊಂಬಂದಿದ್ದಾಳೆ. ಇವಳೇ ಅವಳು, ನಮ್ರತ ಅಂತ ಇವಳ ಹೆಸರು. ಅವಳೆಲ್ಲ ಮಾಡ್ಕೊಂಬಂದು ಕೊಟ್ಟಳು. ಅಷ್ಟರಲ್ಲಿ ನೋಡಿ ನಮ್ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡು ತಂದರು. ಎಲ್ಲ ಅವ್ರು ಹೆಂಗೆ, ನಾವು ಬೇರೆ ಬಾಕ್ಸ್ ತೊಗೊಂಡೋಗಿರಲಿಲ್ಲ, ಸೊ ಹಾಗಾಗಿ ಅದೇ ಕ್ಯಾರೇಜ್ಗೆ ಮತ್ತೆ ಫಿಲ್ ಮಾಡ್ಕೊಂಬಂದ್ವಿ. ಫಿಲ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ಅಂದರೆ ಅಲ್ಲಿ ಫಿಲ್ ಮಾಡಿದ್ದಾದಮೇಲೆ ಬಾಣಲಿಲಿರೋ ಮಿಕ್ಕಿರೋದಕ್ಕೇ ಅನ್ನ ಕಲಿಸ್ಬಿಟ್ಟು ಎಲ್ಲರಿಗೂ ಕೈ ತುತ್ತು ಕೊಟ್ಟರು. ಗೊತ್ತಲ್ವ, ಉಪ್ಪಿನಕಾಯಿ ಏನೇ ಉಪ್ಪಿನಕಾಯಿ ಆದ್ರೂ ಲಾಸ್ಟಲ್ಲಿ ಇದು ಮಾಡಿರೋದನ್ನು ಬಿಸಿ ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಕೈ ತುತ್ತು ಕೊಟ್ಟರು. ಆ್ಯಕ್ಚುಲಿ ಇನ್ನೂ ಇಬ್ಬರು ಬಂದಿಲ್ಲ. ಅವಳು ನನ್ನ ತಂಗಿ ಮಗಳು ಕಾಲೇಜು, ಅವಳು 2nd ಇಯರ್ ಕಂಪ್ಲೀಟ್ ಆಯಿತು, ರಿಸಲ್ಟ್ ಬಂತು ಅವಳದು ಚೆನ್ನಾಗಿ ಬಂದಿದೆ. ಅವಳು ಏನಂತಾರೆ, ಅವಳು ಕಾಲೇಜ್ ಹುಡ್ಕೋಕೆ ಅಂದರೆ ಕಾಲೇಜ್ದು ಇದನ್ನು ನೋಡ್ಕೊಂಬರಕ್ಕೆ ಹೋಗಿದ್ರು, ಹಾಗಾಗಿ ಅವರು ಬಂದಿಲ್ಲ. ಇನ್ನು ನಾವು, ನಮ್ಮ ಮಕ್ಕಳು ಮತ್ತು ನಮ್ಮ ಅಮ್ಮ ಅವ್ರು ಬಂದಿಲ್ಲ. ಯಾಕೆಂದರೆ ಅವರು ತುಂಬ ದಿನ ಅಂದರೆ ಒಂದು 10 ಡೇಸ್ ಇಲ್ಲೇ ಇದ್ದರು, ಹಾಗಾಗಿ ಅವರು ಅಲ್ಲೇ ಇದ್ದಾರೆ, ಬಂದಿಲ್ಲ. ನಾವೆಲ್ಲರೂ ಕೈ ತುತ್ತು ತಿಂದ್ವಿ. ಅದರಲ್ಲಿ ಇನ್ನೂ ಒಬ್ಬಳು ಊರಿಗೆ ಹೋಗಿದ್ದಾಳೆ, ಇನ್ನು ನಮ್ಮ ಅಮ್ಮ ಅವ್ರು ಬಂದಿಲ್ಲ, ನನ್ನ ತಂಗಿಯವ್ರು ಕಾಲೇಜ್ ನೋಡೋಕ್ಕೆ ಹೋಗಿದ್ದಾರೆ. ಹಾಗಾಗಿ ಇನ್ನೂ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ. ಅಲ್ಲಿಂದ ಮತ್ತೆ ನಾವು ಮನೆಗೆ ಬಂದು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು, ಮಳೆ ಬರ್ತಿತ್ತು ಮೀನ್ಸ್ ತುಂಬ ಏನು ಬಂದಿಲ್ಲ, ಲೈಟಾಗಿ ಹನಿ ಬಿತ್ತು. ನನ್ನ ಮಗಳಿಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ. ಅವಳು 2nd ಇಯರ್ ಇರೋದ್ರಿಂದ ಕ್ಲಾಸಸ್ ಆಗಲೇ ಸ್ಟಾರ್ಟ್ ಆಗಿದೆ. ಸೊ ಅವಳು ನನಗೊಂದು ಬ್ಯಾಗ್ ಬೇಕು ಅಂದು, ಬಿಕಾಸ್ ಲಾಸ್ಟ್ ಇಯರ್ ಅವಳಿಗೆ ನಾವೇನು ಬ್ಯಾಗ್ ತಕ್ಕೊಡ್ಲಿಲ್ಲ.
10th ಇದ್ದಿರೋದನ್ನ ಕಂಟಿನ್ಯೂ ಮಾಡಿದ್ಲು. ಸೊ ಹಾಗಾಗಿ ಈ ವರ್ಷ ಬೇಕು ನನಗೆ ಬ್ಯಾಗು ಅಂತ ಕೇಳಿದ್ಲು. ಹೋದ್ವಿ. ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. 1500 ಹೇಳಿದರು. ತೊಗೊಂಡು ಅಲ್ಲಿಂದ ಡಿಮಾರ್ಟಿಗೆ ಬಂದ್ವಿ. ನನ್ನ ಮಗುಗೊಂದು ಕ್ಯಾಪ್ ಬೇಕಿತ್ತು ತೊಗೊಳ್ಳೋಣ ಅಂತ ತೊಗೊಂಡು ಮನೆಗೆ ಬಂದು ಊಟ ಮಾಡಿ ತೊಗೊಂಡು ಇವತ್ತಿನ ಬ್ಲಾಗ್ ಇದಾಗಿತ್ತು. ಅಲ್ಲಿಂದ ಬಂದು ಕ್ಯಾಪ್ ತೊಗೊಂಡು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.